ಸೃಷ್ಟಿಗೆ ಸ್ವಾಗತ. ಇದು ಬಿಳಿ ಎಳ್ಳು 1-2 ಚಮಚ ತೊಗೊಂಡಿದ್ದೀನಿ. ಈ ಎಳ್ಳು ಗೊಜ್ಜಿಗೆ ಸಿಪ್ಪೆ ಇರೋದೇ ತೊಗೋಬೇಕು. ಯಾವಾಗಲೂ ನಾವು ಸಂಕ್ರಾಂತಿಗೆ ಸಿಪ್ಪೆ ಇಲ್ದಿರೋದು ಬಳಸ್ತೀವಿ. ಅದು ಮುಗಿಸ್ಬೇಕು ಅಂತ ಏನಕ್ಕಾದ್ರೆ ಹಾಕ್ಕೋಬೋದಷ್ಟೇ, ಆದರೆ ಸಿಪ್ಪೆ ಇರೋದೇ ಆರೋಗ್ಯಕ್ಕೆ ಒಳ್ಳೆಯದು. ಹುಣಸೆ ಹಣ್ಣು ಬಿಡಿಸಿಟ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ, ಬೆಲ್ಲ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಬಾಣಲಿಕ್ಕೆ ಆದಮೇಲೆ ಎಳ್ಳು ಹಾಕಬೇಕು ಯಾವಾಗಲೂ. ಆಮೇಲೆ ಏನು ಜಾಸ್ತಿ ಉರಿಬೇಡ, ಸಣ್ಣ ಊರಿನಲ್ಲೂ ಹುರಿಬಹುದು. ಈಗ ಚೆನ್ನಾಗಿ ಚಿಟ ಅಂತ ಇದೆ. ಈಗ ಹುರಿದಿದ್ದು ಆಗಿದೆ. ಈಗ ಒಲೆ ಆರಿಸ್ತೀನಿ. ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಇದರಲ್ಲೇ ಸ್ವಲ್ಪ ಬಿಸಿ ಆಗೋಕ್ಕೆ ಇಡ್ತೀನಿ. ಮತ್ತು 1-2 ಚಮಚ ಅಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1-2 ಟೇಬಲ್ ಚಮಚ ಅಷ್ಟು, ಅಂದರೆ ಬಡಿಸೋ ಚಮಚ ಅಷ್ಟು ತೆಂಗಿನ ತುರಿ ಹಾಕ್ಕೊಳ್ತೀನಿ. ಮತ್ತು ಉಪ್ಪು, ಹುಣಸೆಹಣ್ಣು, ಬೆಲ್ಲ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ರುಬ್ಬಕ್ಕೆ ಹಾಕ್ಕೊಂಬಿಡೋಣ. ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಎಳ್ಳನ್ನು ಹಾಕ್ಕೊಂಡು ರುಬ್ಬೋಣ. ಒಣದಾಗ ರುಬ್ಕೊಂಡಿದ್ದೀವಿ ಇಷ್ಟು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ನೋಡಿ, ಎಳ್ಳು ಚಟ್ನಿ ಅಥವಾ ಎಳ್ಳು ಗೊಜ್ಜು ಏನು ಹೇಳ್ತೀರಾ ಇದಕ್ಕೆ, ಅದು ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕೋಣ. ಚಟ್ನಿಗೆ ಒಗ್ಗರಣೆ ಆಗಿದೆ. ಈಗ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಕರಿಬೇವು ಇಟ್ಕೊಂಡಿದ್ದೀನಿ. ಒಣಕೊಬ್ಬರಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಗೋಡಂಬಿ ಬದಲು ಇದು ಚೆನ್ನಾಗಿರುತ್ತೆ. ಇದು ಶುಂಠಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಮೆಣಸು ಮತ್ತು ಜೀರಿಗೆ, 1 ಚಮಚ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಗ್ಗರಣೆ ಮಾಡಿ ಪೊಂಗಲ್ಗೆ ಹಾಕ್ಕೊಳ್ಳೋಣ. ಕೊಬ್ಬರಿ ಚೂರು ಒಂಚೂರು ಬಣ್ಣ ಬದಲಾದರೆ ಸಾಕು, ಆಗಿದೆ ಅಂತ. ಇವಾಗ ಕರ್ಬೂಜದ ಬೀಜದ ಹಾಲು ಹಾಕಿದ್ದ ಪೊಂಗಲ್ಲು ರೆಡಿ ಇದೆ. ಇದಕ್ಕೆ ನಾವು ಮಾಡ್ಕೊಂಡಿದ್ದ ಒಗ್ಗರಣೆನ ಹಾಕ್ಕೊಳ್ಳೋಣ. ನೋಡಿ, ಇದರದ್ದು ಹದ ಟೆಕ್ಸ್ಚರೇ ಬೇರೆ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಒಂದ್ಸರಿ ಮಾಡಿ ತಿಂದು ನೋಡಿ.